ಅದಕ್ಕೆ ಒಂದು ಆರ್ಡ್ರ್ ಇತ್ತು ಹೇಳೋಣ ಅಂತ ಮಾಡಿದೆ. ಏನ್ರಿ? ಒಂದು ಆರ್ಡ್ರ್ ಇತ್ತು. ಏನ್ ಆರ್ಡ್ರಿ? ಸೆಂಟ್ರಿಂಗ್ ತಾನೇ? ಹಾ ರೀ. ಇದ್ರು ಅಂದ್ ಕೇಳು ಅಂದ್ರು. ಎಲ್ಲಿ ಕೆಲಸ ರೀ? ಹೈದರಾಬಾದಲ್ಲಿ. ಹೈದರಾಬಾದ ರೀ? ಹಾ, ದೊಡ್ಡ ಏನ್ ಕಮ್ಮಿ ಕಾಂಟ್ರಾಕ್ಟ್ ಅಲ್ಲಪ್ಪ. ಇಲ್ಲ ನಾವು ಗುಲ್ಬರ್ಗದಲ್ಲಿ ಮಾಡ್ತಾರ ಅದು. ಅಲ್ಲಿಗೆ ಕನ್ವರ್ಟ್ ಮಾಡಿಸ್ಲಾ ಅದ? ಹಾ, ಆಯ್ತು ಸರಿ. ಅಲ್ಲೇ ಅಂದಾಜು ಒಂದು ಅಷ್ಟು ವರ್ಷದ ಗಂಟನೆ ಆಯ್ತದೆ ಅನ್ಕೋತೀನಿ. ಹಾ, ರೆಡಿ ತಾನೆ? ಹಾ, ರೆಡಿ ಇದೀವಿ. ನಮ್ಗೆ ಇನ್ನೂ ಹೊಸ ಜನ ಬೇಕಲ್ಲ. ಮಾಡೋಣ ಜನ. ಯಾಕೆಂದ್ರೆ ಒಂದ್ಸಲಿ ಅಲ್ಲಿಗೆ ಹೋದ್ರೆ ಒಂದು ಹೇಳಕ್ ಆಗಲ್ಲ, ಒಂದು 10-12 ವರ್ಷದ ಗಂಟನೆ ಅದು ಕಾಂಟ್ರಾಕ್ಟ್ ನಡೀತದೆ. ಆಯ್ತು, ಅಲ್ಲೇ ಇರೋಣ ಅಂದ್ರೆ ಹುಷಾರಾದ? ಹಾ, ಸ್ವಲ್ಪ ಆರಾಮಾಗಿದ್ದೀನಿ. ನಿಮ್ಗೆ ಯಾರು ಹೇಳಿದ್ರು? ಏನ ಆರಾಮಿಲ್ಲ ಅಂತ ಹೇಳಿ ಯಾರು ಹೇಳಿದ್ರು? ನೀನ್ ಮಾತಾಡೋದ್ರಲ್ಲೇ ಗೊತ್ತಾಯ್ತು. ದೇವ್ರ ಮನುಷ್ಯ ಆಗ್ಬಿಟ್ಟಿಲ್ಲ. ದೇವ್ರ ಮನುಷ್ಯ ಆಗ್ಬಿಟ್ಟಿಲ್ಲ. ದೇವ್ರ ಮನುಷ್ಯನ್ ತರ ಇಲ್ಲ ದೇವ್ರೀಗ. ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಾನೆ, ನಮ್ಗೆ ಹೆಲ್ಪ್ ಮಾಡಕ್ಕಿಲ್ಲ. ಈಗ ನಾನು ಹೇಳೋದು, ಅಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತವ್ರೆ ಒಂದು 2-3 ಸಾವಿರ ಜನ. ಅಷ್ಟು ಜನಕ್ಕೂ ಮಾಡಿಸ್ಬೇಕು ಇನ್ಸೂರೆನ್ಸ್ ಅಲ್ಲ. ಹಲೋ, ಅಲ್ಲಿ ಏನಾಗಿದೆ ಅಂದ್ರೆ ಅಲ್ಲಿ ತುಂಬಾ ನಮ್ಗೆ ಎಲ್ಲೂ ಸಿಗ್ತಾ ಇಲ್ಲ. ಅದಕ್ಕೆ ಕಾರಣಕ್ಕೆ ನಿನ್ಗೆ ಕೇಳ್ದೆ. ಹಿಂಗೆ ಕ್ಯಾಂಟರಿಂಗ್ ಇವ್ರವ್ರೆ ಅಂತ ಅಂದ್ರು. ಅದಕ್ಕೆ ನಿಮಗ್ ಮಾಡಿದೆ ಒಪ್ಪಿಗೆ. ಏನು ಹೆಂಗೆ ರೇಟು ಎಷ್ಟು ತಗೋತೀರಾ ಅಂತ. ಆಯ್ತು, ಬನ್ನಿ ಮಾತಾಡೋಣ. ಬನ್ನಿ ಅಣ್ಣ. ಹಾ ರೀ, ಒಂಚೂರು ನೋಡಿ ರೇಟ್ ಕಮ್ಮಿ ಮಾಡ್ಕೊಳ್ಳಿ. ಆಯ್ತು, ಬನ್ನಿ. ಯಾವಾಗ ಬಂದು ಭೇಟಿ ಆಗ್ತೀರ ಅವಾಗ ಭೇಟಿ ಆಗಮಂತ. ಹಾ, ಈಗ ಹೆಂಗೆ ಅಂದ್ರೆ ನಾನು ಇರೋದು ಹೇಳೋದು 3 ಟೈಮು ಬೇಡ. ಒಂದ 2,000 ಜನ ಅವ್ರೆ. ಅವ್ರಿಗೆ ಏನ್ ಕೇಳ್ತಾರೆ ಆ ಅಡ್ಗೆ ಮಾಡ್ಕೊಡ್ಬೇಕು ಅವ್ರಿಗೆ. ಆಯ್ತಾಯ್ತು, ಮಾಡೋಣ. ಅವರು ಏನಾರು ಕೇಳಿ, ಪಲಾವ್ ಕೇಳಿ, ಚಿತ್ರಾನ್ನ ಕೇಳಿ, ಸಂಜೆ ಟೀ ಕೇಳಿ, ಏನೇ ಕೇಳೋರು. ಮಟನ್ ಅಂದ್ರೆ ಮಟನ್, ಚಿಕನ್ ಅಂದ್ರೆ ಚಿಕನ್, ಎಲ್ಲ ಮಾಡ್ಕೊಡ್ಬೇಕು. ಆಯ್ತಾ? ಹಾ, ಮಾಡೋಣ. ಕ್ಯಾಂಟರಿಂಗ್ ತವ್ರೆ ನೀವು? ಹಾ, ಕ್ಯಾಂಟೀನ್. ಅಲ್ಲ, ನೀವು ಕ್ಯಾಂಟರಿಂಗ ಯಾರು? ನಾವು ಸೆಂಟ್ರಿಂಗ್. ಕ್ಯಾಂಟರಿಂಗು? ಹಾ, ಅದೇ ಅದಕ್ಕೆ ನಾನು ನಿಮ್ ನಂಬರ್ ಸಿಕ್ತು. ಕ್ಯಾಂಟರಿಂಗು ರೇವಣ್ಣ ಅವ್ರವರೆಲ್ಲ ಅಂದ್ಬಿಟ್ಟು. ಇದು ಕ್ಯಾಂಟರಿಂಗ್ ಯಾವ ತರ ಏನೇನು ಅಡುಗೆ ಮಾಡ್ತೀರಾ? ಎಲ್ಲ ತರ ಮಾಡ್ತೀವಿ ರೀ. ಅಲ್ಲ, ನೀವು ಯಾವ ತರ 1-2 ಐಟಮ್ ಹೇಳ್ರಿ. ಚಿಕನ್ ಅಂದ್ರೆ ಚಿಕನ್, ಪಲಾವ್ ಅಂದ್ರೆ ಪಲಾವ್ ರೀ. ಅಲ್ಲ, ಅವಾಗ ಕ್ಯಾಂಟರಿಂಗು ಅಂದ್ರೆ? ಅದು ಕ್ಯಾಂಟರಿಂಗ್ ಅಂದ್ರೆ ಅಡಿಗೆ ಮಾಡೋದು. ಸೆಂಟರಿಂಗು ಅಂದ್ರೆ? ಸೆಂಟ್ರಿಂಗ್ ಕೆಲಸ ಮಾಡ್ತೀವ್ರಿ, ಅದನ್ನೇ ಮಾಡ್ತೀವ್ರಿ. ಕ್ಯಾಂಟರಿಂಗು ಸೆಂಟ್ರಿಂಗ್ 2 ಮಾಡ್ತೀರಾ? ಹಂಗಾರ ಅಲ್ಲಿರೋರ್ನೆಲ್ಲ ಕಳಿಸ್ಬಿಡ್ತೀವಿ, ನೀವೇ ಉಳ್ಕೊಬಿಡಿ. ಆಯ್ತಾಯ್ತು, ಮಾಡೋಣ. ಏನಂತ ಮಾತಾಡ್ತೀರಿ ರೀ ಸ್ವಾಮಿ ರೀ? ಇಷ್ಟೊಂದು ನೊಂದಿದ್ದೀರಾ, ನೋವೆಲ್ಲ ತಿಂದಿದ್ದೀರಾ, ಇಷ್ಟು ಕಷ್ಟ ಪಡ್ತಾ ಇದ್ದೀರಾ. ಏನ್ ಮಾಡ್ತೀವಿ, ಎಲ್ಲ ಕಷ್ಟದಲ್ಲಿ ಇದ್ದೀವಿ. ಯಾರು ಹೆಲ್ಪ್ ಮಾಡ್ತಾ ಇಲ್ಲ, ಯಾರು ಸಹಾಯ ಮಾಡ್ತಾ ಇಲ್ಲ. ಕಷ್ಟದಲ್ಲಿ ಇದ್ದೀರಿ ತಾನೆ? ನಿಮ್ ಕಷ್ಟ ನಮ್ಗೆ ಅರ್ಥ ಆಯ್ತಾ ಅದೇ ಅಣ್ಣ. ಹಂಗಾದ್ಮೇಲೆ ಒಂದೇ ದಾರಿ ಇರೋದು ನಂಗೂ ನಿಂಗುವೆ. ನಾನು ತುಂಬಾ ಕಷ್ಟ ಪಡ್ತಾ ಇದ್ದೀನಿ, ಯಾರ ತಾವು ಹೇಳ್ಕೊಳಕ್ ಆಗಿಲ್ಲ. ಈಗ ಹಂಗೂ ಹೇಳ್ಕೊಂಡೆ ಜನತ್ತಕ್ಕೆ ಏನು ಸಿಗ್ನಿಲ್ಲ. ಈಗ ಇಬ್ರು ಸೇರಿ ಇಬ್ರು ಸೇರಿ ನೀನು ಜೀವನದಲ್ಲಿ ನೋವು ತಿಂದಿದೀಯಾ, ಕಷ್ಟ ಪಡ್ತಾನೆ ಇದೆಯಾ, ಕಷ್ಟದ ಮೇಲೆ ಕಷ್ಟ ಬತಾನೆ ಇದೆ ನಿಂಗುವೆ ನಂಗುವೆ. ಆ ದೇವ್ರು ನಮ್ಮ ಮೇಲೆ ಕಣ್ಣೇ ಬಿಡ್ತಾ ಇಲ್ಲ, ತೆಗಿತಲ್ಲ. ಈಗ ಉಳ್ದಿರೋದು ಒಂದ್ ದಾರಿ ಏನ್ ಗೊತ್ತಾ? ನನ್ ಜೊತೆ ಯಾರು ಅವರಲ್ಲಿ ಮನೆಯಲ್ಲಿ ಮಿಸ್ಸಸ್ ಇದ್ದಾರೆ. ಲೌಡ್ ಸ್ಪೀಕರ್ ಆಫ್ ಮಾಡು. ಹೌದಾ? ಒಂಚೂರು ಸೈಡಿಗೆ ಬಾ. ಇದು ಒಂದು ಡೀಲು ಇಸ್ಕೊತೀನಿ. ಅಲ್ಲ, ಅಲ್ಲಿ ಯಾರು ಇಲ್ಲ ತಾನೆ? ಏನಿಲ್ಲ. ಈಗ ನೀನು ತುಂಬಾ ಇನ್ನು ಎಷ್ಟು ವರ್ಷ ದುಡಿದ್ರು ಬೆಳೆಯಕ್ ಆಗಲ್ಲ. ನಾನು ಕಷ್ಟಪಟ್ಟು ಸಾಕಾಗೋಯ್ತು, ಆಗ್ನಿಲ್ಲ. ಈಗ ಅದಕ್ಕೆ ಏನಪ್ಪಾ ಅಂದ್ರೆ, ನಮ್ಮ ಫೀಲ್ಡ್ ಅಲ್ಲಿ ಒಬ್ರು ತುಂಬಾ ದುಡ್ಡಿಟ್ಟಿರೋರು ಅವ್ರ ಅಣ್ಣ. ಅವ್ರನ್ನ ಇಬ್ರು ಸೇರ್ಕೊಂಡು ಎತ್ ಬಿಡದ. ಹೈದರಾಬಾದ್ ಎತ್ ಬಿಡದ. ಮಾಡದ
ನಮ್ಗೆ ಅಂತದ್ ಮಾಡೋ. ತೂ ನನ್ನ ಮಾತು ಕೇಳು, ಯಾಕೆ ಗೊತ್ತಾ, ಹಾ ನಾವ್ ಇನ್ನು ಎಷ್ಟು ಅಂತ ಹಿಂಗ್ ದುಡ್ಕೊಂಡಿರಕಾಯ್ತದ ಹೇಳು. ಮತ್ತವ್ರ ಜೀವನ ಹಾಳು ಮಾಡಿ ನಾವು ಬದುಕೋದಂದ್ರೆ ಹೆಂಗ್ರಿ? ಆ ಜೀವನ ಎಲ್ಲ ಹಾಳು ಮಾಡಕ್ ಹೋಯ್ತಾ ಇದೀಯ ಅವ್ರನ್ನ ಎತ್ ಬಿಡದ. ಎತ್ತ ಬಿಡಂದ್ರೆ ಅವ್ನ ಜೀವನ ಹಾಳು ಮಾಡ್ದಂಗೈತಲ್ಲ. ಎಲ್ಲಣ ಹಾಳಾಯ್ತದ ಅವ್ರ ಜೀವನ. ಮತ್ತ ಅವ್ನ ಜೀವನ ಹಾಳಲ್ಲ. ಹೆಂಗ್ ಹಾಳಾಯ್ತದ ಹೇಳು? ಮತ್ತ ಅವನಿಗೆ ಅವ್ನ ಜೀವನ ಸರ್ವನಾಶ ಆಗ್ತಲ್ಲ. ಯಾಕೆ ಹೆಂಗ್ ಆಯ್ತದೆ ಅಂತ, ಜೀವನ ಹೆಂಗ್ ಸರ್ವಶ ಆಯ್ತದೆ? ಹಾ ತೂ ಅಣ್ಣ, ನನಗೆ ಹೆಂಗೆ ಗೊತ್ತಾ, ನಮ್ಮ ಅವರು ಓನರ್ ಬಂದ್ ನಿಂತಿರ್ತಾರಲ್ಲ ಕೆಲಸ ಮಾಡ್ಸತ್ತವು, ಹಾ ಆ ಕಡೆ ಕಾಲ್ ನೀನು ಈ ಕಡೆ ಕಾಲ್ ನಾನು ಹಿಡ್ಕೊಂಡು ಹಿಂಗ್ ಮ್ಯಾಕ್ ಎತ್ಬಿಟ್ರೆ ಹಾ ಮೇಲ್ಗಡೆ ಜೋಬಲ್ಲಿ ಇರೋ ಕಾಸೆಲ್ಲ ಕೆಳಗ್ ಬಿದ್ದೋಯ್ತದೆ. ಹಾ ಅದ್ ಎತ್ಕೊಬಿಡದ ಅಂತ ಹೇಳ್ತಾ ಇರೋದು. ಎತ್ಬಿಡದ ಹಣ್ಣನ್ನ ಈ ಮ್ಯಾಕ್ ಎತ್ಬಿಟ್ರೆ ದುಡ್ಡೆಲ್ಲ ಕೆಳಗ್ ಬಿದ್ದೋಯ್ತದೆ, ಹಾ ನಾವ್ ಇಟ್ಕೊಳೋಣ ಅಂತ. ಆಯ್ತಾಯ್ತು. ನೀನೇನ್ ಅನ್ಕೊಂಡೆ? ಅದೇ ಜೀವ 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 ತೆಗೆದಂತ. ಯೋ ಏನೇ ಹಿಂಗ್ ಮಾತಾಡ್ತಾ ಇದೀಯಾ ಅಪ್ಪ, ನನಗೆ ಎದುರಿಸ್ತಾ ಇದ್ದೀಯ. ನಮ್ ಕಡೆ ಎತ್ ಬಿಡೋದ್ರ ಅದೇ ಅದೇ ಅರ್ಥ. ತೂ ಅಲ್ಲ, ಪೊಲೀಸ್ ಬಿಟ್ಟಾರ, ಕಾನೂನು ಬಿಟ್ಟದ ನಮ್ನ. ಜೀವನ ಪರ್ಯಂತ ಜೈಲ್ಗೆ ಹಾಕ್ಬಿಡ್ತದೆ. ಹಾ ಈಗ ಹೆಂಗೋ ಹೊರಗಡೆ ಕಣ್ಣಲ್ಲಿ ಹಿಂಗ್ ದಾರಿ ಪಾರಿ ಆ ಜನಪನ ನೋಡ್ತಾ ಇದೀವಿ, ಆಮೇಲೆ ಜೈಲೊಳಗೆ ಇರ್ಬೇಕಾಯ್ತದ ನಾ ಕೋಣೆಲಿ. ಹೌದೌದು. ಏನ್ ಹಿಂಗ್ ಅನ್ಕೊಂಡಿದ್ದಿ ನೀನು? ಅದೇ ಎತ್ತ ಬಿಡೋದಲ್ಲ, ಅದಕ್ಕೆ ತೂ ಎತ್ ಬಿಡೋದ ಅಂದ್ರೆ ನಮ್ಮ ಓನರು ಒಳ್ಳೆಯವರು ಹಾ ಬಂದ್ ನಿಂತಿರ್ತಾರ ಕಾರ್ ಇಳಿದ್ಬಿಟ್ಟು, ಹಾ ಹಾ ಅಣ್ಣಂಗೆ ಜೈ ಅಂತ ಅನ್ಬಿಟ್ಟು ಇಟ್ಕೊಂಡ್ ಮ್ಯಾಕ್ ಎತ್ಬಿಟ್ಟು ಹಿಂಗ್ ಕುಳುಕ್ಬಿಟ್ರೆ ಹಾ ಮೇಲ್ಗಡೆ ಜೋಬಲ್ಲಿ ಯಾವಾಗ್ಲೂ 55,000 ರೂಪಾಯಿ ಕಂತೆ ಇರ್ತದೆ, ಹಾ ಎಲ್ಲ ಕೆಳಗ್ ಬಿದ್ದೋಯ್ತದೆ. ಹಾ ಅವನು ಗೊತ್ತಾಕಿಲ್ಲ, ಕಣ್ ಕಾಣಕ್ಕಿಲ್ಲ. ಹಾ ಅವ್ನು ಹಂಗೆ ಕಾರ್ ಹತ್ಕೊ ಹೋಯ್ತಾನೆ, ನೀನ್ 50,000 ನಾನು 50,000 ಎತ್ಕೊಂಡು ಲೈಫ್ ಸೆಟ್ಲ್ ಮಾಡ್ಕೊಳ್ಳೋಣ, ಆರಾಮಾಗಿ ಕುಣ್ಕೊಂಡಿರೋಣ ಅಂತ. ಯಾವಾಗ ಇದಾ ನನ್ನ ಐಡಿಯಾ ಕೊಡ್ತೀನಿ ಅಲ್ಲಿ ಕೆಲ್ಸಕ್ಕೆ ಬಂದಾಗ. ಹಾ ನೀನು ಅಲ್ಲಿ ಕ್ಯಾಂಟ್ರಿಂಗ್ ಕೆಲಸ ಅಂತ ಬತ್ತೀಯೋ ಇಲ್ಲ ಸೆಂಟ್ರಿಂಗ್ ಕೆಲಸ ಅನ್ಕೊಂಡ್ ಬತ್ತೀಯೋ? ಸೆಂಟ್ರಿಂಗ್ ಅಂತ ಬರ್ತೀನಿ. ಸೆಂಟ್ರಿಂಗ್ ಅನ್ಕೊಂಡ್ ಬಾ, ನಾನು ಕ್ಯಾಂಟ್ರಿಂಗ್ ಅಂತ ಹೋಯ್ತೀನಿ. ಹಾ ನಾನು ಅಲ್ಲಿ ಹೆಂಗ್ ಬೇಕು ನಾನು ಅಡ್ಗೆ ಮಾಡ್ಕೊಂಡು ನಾನು ಕಾಲ ಕಳಿತೀನಿ. ಹಾ ನಿನ್ಗೆ ಹೆಂಗ್ ಬೇಕು ಹಂಗೆ ಕೆಲಸನೇ ಮಾಡ್ಬೇಡ, ಸುಮ್ನೆ ಕಾಲ ಕಳಿ. ಆಯ್ತಾಯ್ತು, ಸರಿ ಮಾಡೋಣ. ಸರಿ ಆಯ್ತು, ನಾನು ಮಾತಾಡ್ಬಿಟ್ಟು ಯಾವ್ದು ಹೇಳ್ತೀನಿ. ಒಂದು 5 ರೂಪಾಯಿ ಹಾಕ್ರಿ ಗ್ಯಾಸ್ ಫೋನ್ ಪೇ. ಅಡ್ವಾನ್ಸ್ ಹಾಕ್ಸ್ತೀನಿ ನಾನು ನಿಂಗೆ. ಹಾ ಒಂದ 10 ಹತ್ರ ಹಾಕ್ಸ್ತೀನಿ, ಒಂದ್ 2 ಗಂಟೆವ. ಆಯ್ತಾಯ್ತು. ಯಾವಾಗ ಇವತ್ತಾ ನಾಳೆ? ಸಂಜೆ 8 ಗಂಟೆಗೆ ಹಾಕ್ಸ್ತೀನಿ. 2 ಸಾಕಾ? ಹಾ ಹಾಕಿ. ಫೋನ್ ಪೇ ಇದೇ ನಂಬರು? ಹಾ ಇದೇ ನಂಬರ್. ಬರ್ತದಲ್ವಾ ಅಷ್ಟು? ಹಾ ಬರ್ತಾರೆ. 2 ರೂಪಾಯಿ 2,000 ಹಾಕ್ರಿ. ಇವೇ ಬರೀ ಎತ್ತ ಕೇಳ್ತಾ ಇದ್ 2,000? 2,000 ಸಾಕು, ಮತ್ ನೋಡೋಣ ಆಮೇಲೆ. ತೂ ಬೇಡ, ನಿಮ್ದು ದೊಡ್ಡ ಟೀಮು. ಹಾ ನನ್ ಮಾತ್ ಕೇಳು, 2 ಗಂಟೆ ಹಾಕ್ತೀನಿ. ಆಯ್ತಾಯ್ತು. 2 ಲಕ್ಷ ಸಾಕಲ್ವಾ? ಹಾ ಸಾಕು. ಸರಿ, ಯಾವ್ದನ್ನ ಹೇಳ್ತೀನಿ ಬಿಡು, ಆಯ್ತಾ? ಈಗ ಇಡ್ತೀನಿ, ಟೈಮ್ ಇಲ್ಲ. ಆಯ್ತಾಯ್ತು. ಆಮೇಲೆ ಮಾಡೋಣ, ನೆನ್ಪಿಟ್ಕೊಂಡಿರು. ಓಕೆ. ದುಡ್ಡು ಮಾಡ್ಬೋದು, ಚೆನ್ನಾಗಿ ದುಡ್ಡು ಮಾಡ್ಬೋದು, ನೀನು ಮಾಡ್ಬೋದು, ನಾನು ಮಾಡ್ಬೋದು. ಆಯ್ತಾಯ್ತು. ಅಣ್ಣನ ಹಿಡಿಯೋಣ, ಒಳ್ಳೆ ದುಡ್ಡಿರೋನು, ನಾನು ಮಾತಾಡಿಸ್ತೀನಿ, ಪರಿಚಯ ಮಾಡಿಸ್ಕೊಡ್ತೀನಿ ನಿಂಗೆ. ಆಯ್ತಾಯ್ತು. ಇಬ್ರು ಬೆಳೆಯೋಣ. ಆಯ್ತು. ಸರಿ ಆಯ್ತು, ಇಡೋಣ. ಹಾ